ವೆಲ್ಕಮ್ ಬ್ಯಾಕ್ ಟು ಶಂಕರ ಎಎಸ್ ಅಕಾಡೆಮಿ. ಇತ್ತೀಚೆಗೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನೋದು ನ್ಯೂಸ್ ಅಲ್ಲಿದೆ. ಸೊ ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು USA ಪ್ರೆಸಿಡೆಂಟ್ ಆದ ನಂತರ ತುಂಬಾನೇ ಚೇಂಜಸ್ಗಳನ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಆ ಚೇಂಜಸ್ಗಳನ್ನ ಮಾಡಿರೋದ್ರಿಂದ ಎಷ್ಟೋ ಕಂಟ್ರೀಸ್ಗಳಿಗೆ ಅದರಿಂದ ಪ್ರಾಬ್ಲಮ್ ಕೂಡ ಆಗಿದೆ, ಅಫೆಕ್ಟ್ ಕೂಡ ಆಗ್ತಾ ಇದೆ, ಹೌದಲ್ವಾ? ಈಗ ರೀಸೆಂಟಾಗಿ ಅಗೇನ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸದಾದಂತಹ ಬಿಲ್ಲನ್ನು ತಗೊಂಬಂದಿದ್ದಾರೆ. ಈ ಒಂದು ಕಾನ್ಸೆಪ್ಟನ್ನ ನಾವು GS2ನ ಅಡಿಯಲ್ಲಿ, ನಾವು ಪಾಲಿಟಿಯನ್ನ ಏನು ನೋಡ್ತೀವಲ್ಲ ಅದರಲ್ಲಿ ಬೈಲ್ಯಾಟ್ರಲ್ ರಿಲೇಷನ್ ಆಫ್ ಇಂಡಿಯಾ ಆ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ನೋಡ್ತೀವಿ. ಹಾಗೆಯೇ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್, USA ಮತ್ತೆ ಭಾರತದ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂಡರ್ ಅಲ್ಲಿ ಕೂಡ ನೋಡ್ಕೋಬಹುದಾಗತ್ತೆ. ಸೊ ಏನು ಈ ಒಂದು ಬಿಲ್, ಈ ಬಿಲ್ ಯಾವ್ದ್ರ ಬಗ್ಗೆ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಈಗ ಹೊಸದಾದ ಬಿಲ್ ಒಂದನ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಬಿಲ್ನ ಟೈಟಲ್ ಬಂದ್ಬಿಟ್ಟು ದ ಫೇರ್ನೆಸ್ ಆಫ್ ಐ ಸ್ಕಿಲ್ಡ್ ಅಮೆರಿಕನ್ ಆಕ್ಟ್ ಆಫ್ 2025 ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಿಲ್ಲಿಂದ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ, ಭಾರತದಿಂದ ಹೋಗಿರ್ಬೋದು ಅಥವಾ ಬೇರೆ ಬೇರೆ ದೇಶದಿಂದ USA ಹೋಗಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದೆ. ಅವರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನು, US ಅಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಿದೆ ಅದು ಡಿಸ್ಟರ್ಬ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದರಿಂದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದ್ರೆ ಏನು, ಭಾರತಕ್ಕೆ ಯಾವ ರೀತಿಯಾದ ಪ್ರಾಬ್ಲಮ್ ಆಗತ್ತೆ, ಮತ್ತೆ ಬೇರೆ ಬೇರೆ ದೇಶಗಳಿಗೆ ಪ್ರಾಬ್ಲಮ್ ಯಾವ ತರ ಆಗತ್ತೆ, ಹೇಗೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಎನ್ರೋಲ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡೀಟೈಲ್ ಆಗಿ ನೋಡ್ಕೊಳ್ಳೋಣ. ಇದರಲ್ಲಿ ನಮಗೆ ಮೇನ್ಸ್ ಅಲ್ಲೂ ಕೂಡ ಆನ್ಸರ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಪ್ರಿಲಿಮ್ಸ್ ಅಲ್ಲೂ ಕೂಡ ಆನ್ಸರ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಏನ್ ಮಾಡತ್ತೆ, ಯಾತಕ್ಕೋಸ್ಕರ ಇದೆ ಅಂತ ನೋಡ್ಕೊಳ್ಳೋಣ. ಯಾಕೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಎಂಡ್ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳು USA ಅಲ್ಲಿ ಹೆಚ್ಚಾಗ್ತಾ ಇದ್ದಾರೆ, ಅವರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಪ್ರೋಗ್ರಾಮ್ ಇದು. ಸೊ ಮೊದಲಿಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳನ್ನ US ಅಲ್ಲಿ ಸ್ಟಡಿ ಮಾಡೋದಕ್ಕೆ ಅಲೋ ಮಾಡುವಂತಹ ಪ್ರೋಗ್ರಾಮೇ ಆಪ್ಷನಲ್ ಪ್ರಾಕ್ಟಿಕಲ್ ಪ್ರೋಗ್ರಾಮ್. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಅವರ ಸ್ಟಡೀಸ್ಗಳನ್ನ ಕಂಪ್ಲೀಟ್ ಆದ ನಂತರ ಅವ್ರಿಗೆ ಟೆಂಪರರಿ ಜಾಬ್ ಸಿಗುತ್ತೆ, ಅಥವಾ ಇನ್ನೂ ಕೂಡ ಓದ್ತಾ ಇದ್ದಾರೆ ಅಂತಂದ್ರೂ ಕೂಡ ಅವರಿಗೂ ಕೂಡ ಟೆಂಪರರಿ ಜಾಬ್ ಅನ್ನ ಪ್ರೊವೈಡ್ ಮಾಡುತ್ತೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಸೊ ಯಾಕೆ ಈ ಒಂದು ಬಿಲ್ಲನ್ನ ಈಗ ಪ್ರಪೋಸ್ ಮಾಡಿದ್ದಾರೆ, ರೀಸನ್ಸ್ ಬೇಕಲ್ವಾ, ಯಾಕೆ ಪ್ರಪೋಸ್ ಮಾಡಿದ್ರು ಅಂತ. ಪೊಲಿಟಿಕಲ್ ಥಿಂಕರ್ಸ್ ಪ್ರಕಾರ USA ಅಲ್ಲಿ ಏನೆಲ್ಲ ಆಗ್ತಿದೆ ಅಲ್ವಾ, ಸೊ USA ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳ ಸ್ಕಿಲ್ ಅನ್ನ ರೆಕಗ್ನೈಸ್ ಮಾಡೋದು ಕಡಿಮೆ ಆಗ್ತಾ ಇದೆ, ಅಲ್ಲಿ ಇರುವಂತಹ ಯೂತ್ಸ್ಗಳ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ರೆಡ್ಯೂಸ್ ಆಗ್ತಾ ಇದೆ. ಅಂಡ್ ಆಲ್ಸೋ USA ಅಲ್ಲಿ ಇರುವಂತಹ ಯೂತ್ಸ್ಗಳಿಗೇನೆ ಜಾಬ್ ಆಪರ್ಚುನಿಟಿ ರೆಡ್ಯೂಸ್ ಆಗ್ತಿದೆ. ಸೊ ಇಷ್ಟೆಲ್ಲ ರೀಸನ್ಸ್ ಇಂದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸದಾದ ಬಿಲ್ ಅನ್ನ ತಗೊಂಬಂದಿದ್ದಾರೆ. ಸೊ ಎಸ್ಪೆಷಲಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ನ H1B ವೀಸಾ ಅಂಡ್ ಆಲ್ಸೋ F1 ಮತ್ತೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್, ಈ ಮೂರರಿಂದ ಬರುವಂತಹ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇಂದ ಅಲ್ಲಿ US ಅಲ್ಲಿ ಇರುವಂತಹ ಯೂತ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಸೊ ನಂತರ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ನೋಡ್ಕೊಳ್ಳೋಣ. ಕೀ ಫೀಚರ್ಸ್, ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ನೋಡ್ಕೊಂಡ್ರೆ, ಇದರಲ್ಲಿ ಬೇರೆ ಬೇರೆ ದೇಶದಿಂದ, US ಹೊರತುಪಡಿಸಿ ಬೇರೆ ಬೇರೆ ದೇಶದಿಂದ ಯಾರೆಲ್ಲ F1 ವೀಸಾವನ್ನ ಪಡೆದು USಗೆ ಬರ್ತಾರಲ್ವಾ ಅಂಥವ್ರಿಗೆ ಜಾಬ್ ಆಪರ್ಚುನಿಟಿಯನ್ನ ಕೊಡೋದಕ್ಕೋಸ್ಕರ ಈ ಒಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ನ ತಗೊಂಬಂದಿದ್ದಾರೆ. ಸೊ ಇದು ಟೆಂಪರರಿ ಪ್ರೋಗ್ರಾಮ್ ಅಂತೂ ಅಲ್ಲ, ಸಾರಿ, ಇದು ಪರ್ಮನೆಂಟ್ ಪ್ರೋಗ್ರಾಮ್ ಅಲ್ಲ, ಟೆಂಪರರಿ ಪ್ರೋಗ್ರಾಮು. ಯಾವ ಸ್ಟೂಡೆಂಟ್ಸ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಅವರು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರಿಗೆ ಟೆಂಪರರಿಯಾಗಿ F1 ವೀಸಾವನ್ನ ಕೊಟ್ಬಿಟ್ಟು ಟೆಂಪರರಿ ಪೀರಿಯಡ್ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಅನ್ನ ಕೊಡ್ಲಾಗತ್ತೆ. ಸೊ ವಾಟ್ ಈಸ್ F1 ವೀಸಾ, ಯಾತಕ್ಕೋಸ್ಕರ ಕೊಡ್ತಾರೆ F1 ವೀಸಾವನ್ನ ಅಂತ ಹೇಳಿದ್ರೆ, ಇದೊಂದು
ಟೆಂಪರರಿ ನಾನ್ ಇಮಿಗ್ರೆಂಟ್ ವೀಸಾ. ಸ್ಟೂಡೆಂಟ್ಸ್ಗಳಿಗೆ USA ಅಲ್ಲಿ ಸ್ಟಡಿ ಪರ್ಪಸ್ಗೋಸ್ಕರ ಕೊಡಲಾಗತ್ತೆ. ಸೊ F1 ವೀಸಾದ ಪೀರಿಯಡ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಅಪ್ ಟು 5 years, ಅಥವಾ 5 ವರ್ಷ ಆಗಿಲ್ಲ ಅಂತ ಹೇಳಿದ್ರೆ ಅವರ ಡಿಗ್ರಿ ಎಷ್ಟು ವರ್ಷ ಇರುತ್ತೆ ಅಥವಾ ಅವರ ಕೋರ್ಸ್, ಸ್ಟೂಡೆಂಟ್ಗಳ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷಕ್ಕೆ F1 ವೀಸಾವನ್ನ ಕೊಡಲಾಗತ್ತೆ. ಸೊ ಇದು ರಿಲೇಟೆಡ್ ಟು F1 ವೀಸಾ. ಇನ್ನ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಬಗ್ಗೆನೇ ನಾವು ನೋಡ್ಕೊಬೇಕಂತ ಹೇಳಿದ್ರೆ ಇದರಲ್ಲಿ 2 ಟೈಪ್ಸ್ ಆಫ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಒಂದು ಪೋಸ್ಟ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್, ಇನ್ನೊಂದು ಪ್ರೀ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಸೊ ಮೊದಲಿಗೆ ಪ್ರೀ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್. ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಕೊಡುವಂತಹ ಜಾಬ್ ಆಪರ್ಚುನಿಟಿ, ಅದನ್ನ ನಾವು ಪ್ರೀ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಇವಾಗ ಒಬ್ರು ಸ್ಟೂಡೆಂಟ್ ಇರ್ತಾರೆ, ಅವರು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ಒಂದು ಕೋರ್ಸ್ಗೆ ಜಾಯಿನ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಕೋರ್ಸ್ಗೆ ಜಾಯಿನ್ ಆದ ನಂತರ ಅವರ 1 ವರ್ಷ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಂಡ್ ಅಕಾಡೆಮಿಕಲಿ ಕರೆಕ್ಟ್ ಆಗಿ ನಡ್ಕೊಂಡಿದ್ದಾರೆ ಅಂತ ಏನಾದ್ರು ಇದ್ರೆ ಆವಾಗ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಅನ್ನ ಪ್ರೊವೈಡ್ ಮಾಡಲಾಗತ್ತೆ. ಸೊ ಅವರು 1 ವರ್ಷ ಅಕಾಡೆಮಿಕ್ ಇಯರ್ನ ಫುಲ್ಫಿಲ್ ಮಾಡಿದ್ಮೇಲೆ ಮಾತ್ರ ಅವ್ರಿಗೆ ಈ ಒಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಡಿಯಲ್ಲಿ ಜಾಬ್ ಆಪರ್ಚುನಿಟೀಸ್ ಅನ್ನ ಕೊಡ್ಲಾಗತ್ತೆ. ಇನ್ನು ಪೋಸ್ಟ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಪೋಸ್ಟ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಕೊಡ್ತಾರಲ್ವಾ, ಅದನ್ನ ಪೋಸ್ಟ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಹೇಳಿ ಕರಿತೇವೆ. ಸೊ ಇದು ಯೂಶಲಿ 3 ವರ್ಷ ಕೋರ್ಸ್ ಇದೆ ಅಂತ ಹೇಳಿದ್ರೆ ಆ 3 ವರ್ಷ ಕಂಪ್ಲೀಟ್ ಆದ್ಮೇಲೆ ಇರುತ್ತೆ, ಅಥವಾ ಎಕ್ಸ್ಟ್ರಾ 1 year ತಗೊಂಡ್ಬಿಟ್ಟು ಅವ್ರಿಗೆ ವರ್ಕ್ ನ ಮಾಡೋದಕ್ಕೆ ಅಲೋ ಮಾಡ್ಲಾಗತ್ತೆ. ಅಂದ್ರೆ 3+1 ಈ F1 ವೀಸಾ ಏನಿದೆ ಅಲ್ವಾ, ಇದು 3+1 yearಗೆ ಕೊಡ್ಲಾಗತ್ತೆ. ಇನ್ನ 12 ತಿಂಗಳ ಕಾಲ ಅವರನ್ನ USA ಅಲ್ಲಿ ಇದ್ದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅಲೋ ಮಾಡತ್ತೆ. ಇನ್ನ ಥರ್ಡ್ ಒನ್ ಏನು ಅಂತ ಹೇಳಿದ್ರೆ ಸ್ಟೆಮ್ ಫೀಲ್ಡ್. ಏನು ಸ್ಟೆಮ್ ಫೀಲ್ಡ್ ಅಂತ ಹೇಳಿದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್. ಈ ಫೀಲ್ಡ್ ಅಲ್ಲಿ ನಾವೇನಾದ್ರೂ ಸ್ಟಡಿ ಮಾಡ್ತಿದೀವಿ ಅಂತ ಹೇಳಿದ್ರೆ ಇಟ್ ನೀಡ್ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಟೈಮಿಂಗ್ಸ್ ಟು ಕಂಪ್ಲೀಟ್ ದ ಪ್ರೋಗ್ರಾಮ್ಸ್, ಬಿಕಾಸ್ ಇದೆಲ್ಲ ಟೆಕ್ನಾಲಜಿಕಲ್ ಫೀಲ್ಡ್ ಅಲ್ವಾ. ಸೊ ಹಾಗಾಗಿ ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಸೊ ಏನಾದ್ರೂ ಸ್ಟೆಮ್ ಅಲ್ಲಿ ನೀವು ಡಿಗ್ರಿಯನ್ನ ಪಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ 24 ತಿಂಗಳ ಕಾಲ ವೀಸಾ ಎಕ್ಸ್ಟೆನ್ಷನ್ ನ ಮಾಡ್ಬೋದಾಗತ್ತೆ. ಸೊ ಇಲ್ಲಿ 24 ಮಂತ್ಸ್ಗಳ ಕಾಲ ವೀಸಾ ಎಕ್ಸ್ಟೆನ್ಷನ್ ನ ಮಾಡ್ಬೋದಾಗತ್ತೆ. ಅಂಡ್ ಆಲ್ಸೋ ಇಟ್ ಎನೇಬಲ್ ದೆಮ್ ಟು ವರ್ಕ್ ಇನ್ ದ US ಫಾರ್ ಅಪ್ ಟು 3 years ಆಫ್ಟರ್ ಗ್ರಾಜುಯೇಷನ್ಸ್. ಅಂದ್ರೆ ಈಗ ಗ್ರಾಜುಯೇಷನ್ ಕಂಪ್ಲೀಟ್ ಆಗುತ್ತೆ, ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ 3 ವರ್ಷ ಅವರು USA ಅಲ್ಲೇ ವರ್ಕ್ ಮಾಡ್ಬೋದು. ಆ ರೀತಿಯ ಫೆಸಿಲಿಟಿಯನ್ನ ಈ ಒಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ F1 ವೀಸಾದ ಅಡಿಯಲ್ಲಿ ಅಲೋ ಮಾಡುತ್ತೆ. ಸೊ ಯಾಕೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಾಪ್ಯುಲಾರಿಟಿ ಆಗಿದೆ, ಯಾಕೆ ಇಷ್ಟೊಂದೆಲ್ಲ ಫೇಮಸ್ ಆಗ್ತಿದೆ ಅಂತ ನೋಡ್ಕೊಂಡ್ರೆ, ಈ ಒಂದು ಟ್ರೈನಿಂಗ್ನ ಅಡಿಯಲ್ಲಿ ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ಗಳು US ಅಲ್ಲಿ ತಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದೆ. ಅಷ್ಟೇ ಅಲ್ಲ, ಸ್ಕಿಲ್ ಇಂಪ್ರೂವ್ಮೆಂಟ್ ಆದಮೇಲೆ ಅವ್ರಿಗೆ ತಾವು ಕಲ್ತಿರುವಂತಹ ಸ್ಟಡಿ ರಿಲೇಟೆಡ್ ವರ್ಕ್ನ ಮಾಡೋದಕ್ಕೂ ಕೂಡ ಅಲೋ ಮಾಡ್ತಿದೆ. ಇದರಿಂದಾಗಿ US ಸಿಟಿಸನ್ಶಿಪ್ನ ತಗೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ, ಗ್ರೀನ್ ಕಾರ್ಡ್ ಅನ್ನ ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಜನ ಸ್ಟೂಡೆಂಟ್ಗಳು US ಸಿಟಿಸನ್ಶಿಪ್ ಅನ್ನ ತಗೊಳ್ಳೋದಕ್ಕೋಸ್ಕರ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದ್ದಾರೆ. ಸೊ ಇನ್ನ 2023 ಮತ್ತೆ 24 ಅಕಾಡೆಮಿಕ್ ಇಯರ್ ಅನ್ನ ನೋಡ್ಕೊಂಡ್ರೆ, ಸೊ ಈಗ 2023 ಮತ್ತೆ 24 ಏನ್ ಅಕಾಡೆಮಿಕ್ ಇದೆ ಅಲ್ಲ, ಈ ಅಕಾಡೆಮಿಕ್ ಇಯರ್ ಅನ್ನ ನಾವು ನೋಡ್ಕೊಂಡ್ರೆ 2.43 lakh ಸ್ಟೂಡೆಂಟ್ಸ್ಗಳು, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 2.43 lakh ಸ್ಟೂಡೆಂಟ್ಸ್ ಅಂದ್ರೆ ಇಟ್ ಇಸ್ ನಾಟ್ ಲೆಸ್. ಅದೇ ಸ್ಟೂಡೆಂಟ್ಸ್ಗಳನ್ನ ನಾವು 10 ವರ್ಷದ ಹಿಂದೆ ನೋಡ್ಕೊಂಡ್ರೆ, ಅಂದ್ರೆ 2013-14 ನೋಡ್ಕೊಂಡ್ರೆ 1.06 lakh ಸ್ಟೂಡೆಂಟ್ಸ್ಗಳು ಅಷ್ಟೇ ಇದ್ರು. ಸೊ ವಿಚ್ ಇಸ್ ನಥಿಂಗ್ ಬಟ್ 10 ವರ್ಷ ಅಥವಾ 1 ಡೆಕೇಡ್ ಅಲ್ಲಿ ಡಬಲ್ ಆಗಿದೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತಹ ಸ್ಟೂಡೆಂಟ್ಸ್ಗಳ ಸಂಖ್ಯೆ. ಇನ್ನು ಭಾರತದ ಪರ್ಸ್ಪೆಕ್ಟಿವ್ ನ ನೋಡ್ಕೊಳ್ಳೋಣ. ಆಬ್ವಿಯಸ್ಲಿ ಅಲ್ಲ, ನಮ್ಗೆ ಎಕ್ಸಾಮ್ ಅಲ್ಲಿ ಬೇರೆ ದೇಶಕ್ಕೆ ಯಾವ ತರ ಇಂಪ್ಯಾಕ್ಟ್ ಆಯ್ತು ಅಂತ ಕೇಳಲ್ಲ, ಭಾರತಕ್ಕೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಹಾಗಾಗಿ
ಇಂಡಿಯಾದ ಪರ್ಸ್ಪೆಕ್ಟಿವ್ನ ನಾವು ನೋಡ್ಕೊಂಡ್ರೆ ಇಂಡಿಯಾದಲ್ಲಿ ಟೋಟಲ್ 3.31 ಲ್ಯಾಕ್ ಸ್ಟೂಡೆಂಟ್ಸ್ಗಳು ಇದರಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 29% ಆಫ್ ದ ಸ್ಟೂಡೆಂಟ್ಸ್ಗಳು, US ಅಲ್ಲಿರುವಂತಹ 29% ಸ್ಟೂಡೆಂಟ್ಸ್ಗಳು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಸ್ಟೂಡೆಂಟ್ಸ್ಗಳ ಟೋಟಲ್ ನಂಬರ್ನ ನಾವು ನೋಡ್ಕೊಂಡ್ರೆ 97,556 ಸ್ಟೂಡೆಂಟ್ಸ್ಗಳು, ಟೋಟಲ್ 3.31 ಲ್ಯಾಕ್ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 97,556 ಸ್ಟೂಡೆಂಟ್ಸ್ಗಳು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಟೆಮ್. ಸೊ ಸ್ಟೆಮ್ ಬಗ್ಗೆ ಹೆಚ್ಚು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರ ಸಂಖ್ಯೆ ಹೆಚ್ಚಾಗ್ತಿದೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ, ಏನ್ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ, ಒಂದು H1B ವೀಸಾವನ್ನ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ H1B ವೀಸಾ ಯಾಕೆ ಬೇಕು ಅಂತ ಹೇಳಿದ್ರೆ, H1B ವೀಸಾ ಅಂತ ಹೇಳಿದ್ರೆ ನಾನ್ ಇಮಿಗ್ರೆಂಟ್ ವೀಸಾ, USA ಅಲ್ಲಿ ಟೆಂಪರರಿಲಿ ಇರೋದಕ್ಕೋಸ್ಕರ ಕೊಡ್ತಾರೆ. ಸೊ ಸ್ಪೆಷಲೈಸ್ಡ್ ಆಕ್ಯುಪೇಷನ್ ನ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ US ಸಿಟಿಸನ್ಸ್ ಅಲ್ಲಿ ನಮ್ಮನ್ನ ನಾವು ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗು ಅಲೋ ಮಾಡುತ್ತೆ. ನಂತರ ಇವಾಗಿನ ಹೊಸ ಬಿಲ್ ಆಗಿರುವಂತಹ ಫೇರ್ನೆಸ್ ಫಾರ್ ಹೈ ಸ್ಕಿಲ್ಡ್ ಅಮೆರಿಕನ್ ಆಕ್ಟ್ ಆಫ್ 2025 ಹೈಲೈಟ್ಸ್ ಏನು ಅಂತ ಹೇಳಿದ್ರೆ, ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡಬೇಕು ಅಂತ. ಆಲ್ರೆಡಿ ಅಲ್ಲಿ ಓದ್ತಿರೋರ್ಗೆ ಇದು ಅಪ್ಲೈ ಆಗಲ್ಲ, ಬಟ್ ಹೊಸದಾಗಿ ರಿಜಿಸ್ಟರ್ ಮಾಡೋರಿಗೆ ಮಾತ್ರ ಇದು ಅಪ್ಲೈ ಆಗತ್ತೆ. ಸೊ ಇದರಿಂದ ಬರೀ ಭಾರತ ಅಲ್ಲ, ಬೇರೆ ಬೇರೆ ದೇಶದಲ್ಲಿರುವಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅವರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಡಿಸ್ಟರ್ಬ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಇದರಿಂದ ಅವರ ಕಾನ್ಸಂಟ್ರೇಷನ್ ಏನು ಅಂತ ಹೇಳಿದ್ರೆ, ಬಿಲ್ನ ಪಾಸ್ ಮಾಡೋ ಮೂಲಕ US ಅಲ್ಲಿ ಇರುವಂತಹ ಯೂತ್ಸ್ಗಳ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಅವರ ಜಾಬ್ ಅಪರ್ಚುನಿಟಿಯನ್ನ ಇನ್ನೂ ಕೂಡ ಸುಭದ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೆಪ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಇದಿಷ್ಟು ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ರಿಲೇಟೆಡ್. ಸೊ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ತುಂಬಾ ಸ್ಟೆಪ್ಸ್ಗಳನ್ನ ತಗೊಳ್ತಾ ಇದ್ದಾರೆ US ಸಿಟಿಸನ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಅಥವಾ ಅವರಿಗೆ ಸಿಗ್ಬೇಕಾಗಿರುವಂತಹ ರೈಟ್ಸ್ಗಳನ್ನ ಕೊಡೋದಕ್ಕೋಸ್ಕರ. ಸೊ ಹಾಗಾಗಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಒಂದು ಪ್ರೋಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಒಂದು ಕ್ವಶನ್ ನೋಡ್ಕೊಡ್ರೆ, ವಿಚ್ US ಏಜೆನ್ಸಿ ಮ್ಯಾನೇಜಸ್ ದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಪ್ಲಿಕೇಶನ್ ಪ್ರೋಸೆಸ್? ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, US ಸಿಟಿಸನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸ್. ಈ ಒಂದು ಇಲ್ಲಿ ಇದೆ ಅಲ್ಲ, ಲಾಸ್ಟ್ ಆಪ್ಷನ್ ಡಿ, ಈ ಒಂದು ಆರ್ಗನೈಸೇಷನ್ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಅನಾಲಿಸಿಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.